ಕರ್ನಾಟಕ ರಾಜ್ಯ ಸದಸ್ಯ ರೈತರಿಂದ ರೈತ ಪರ್ವ ಹೊರಗಡೆಯಿಂದ ಸೇರಿದ ಮನೆಯಾಗ್ತಾರೆ. ಇವತ್ತು ಈ ದಿವಸ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ರಾಜ್ಯ ಪರ್ವ ರೈತ ಕಾರ್ಯಕರ್ತರು ಈ ಒಂದು JPVC ಹೊಡಿತಕ್ಕಂಥ ಒಂದು ಟ್ಯಾಂಕ್ಗಳನ್ನು ಹಿಡಿದಿದ್ದಾರೆ. 35 ಟನ್ ಹಾಕೊಂಡು ಹೊಡಿಬೇಕಾಯಿತು, 50 ಟನ್ 60 ಟನ್ ಹಾಕಿ ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ಹಿಡಿದು ಒಂದು ಸರ್ಕಾರಕ್ಕೆ ಆದಾಯ ತರುವಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ರೈತ ಸಂಘ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ನಮಗೆ ಬಂದ ಮಾಹಿತಿ ಏನು ಅಂತ ಹೇಳಿದ್ರೆ, ಇವತ್ತು ಏನು JPVC ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಗೆ ಮೊಲಾಸಿಸ್ ಸಪ್ಲೈ ಆಗ್ತಾ ಇದೆ. ಇವತ್ತು ಏನು ಆ ರೋಡ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು 21 ಟನ್ನಿಗೆ ಪರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ 51 ಟನ್ನು ಮೊಲಾಸಿಸ್ ಸಪ್ಲೈ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಸಪ್ಲೈ ಆಗ್ತಾ ಇದೆ ಅಂತ ಉತ್ತರ ಕರ್ನಾಟಕದ ಭಾಗದಿಂದ ಇದು ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದರಿಂದ ಯಾರ್ಯಾರು ಶಾಮೀಲಾಗೋರೆ ದಯವಿಟ್ಟು ಇದನ್ನ ಕ್ರಮ ತಗೊಂಡು ಶೀಘ್ರದಲ್ಲಿ ನಿಲ್ಲಿಸಬೇಕು. ಇದರಿಂದ ರಸ್ತೆಗಳು ಹಾಳಾಗ್ತಾ ಇದೆ. ಸಾಕಷ್ಟು ಇವತ್ತು ಏನು ಕೇಂದ್ರ ಸರ್ಕಾರ ಒಂದು ಲಿಮಿಟನ್ನು ಕೊಟ್ಟು ಕೂಡ ಆ ವ್ಯಾಪ್ತಿನೂ ಮೀರಿ ಕೂಡ ಇವತ್ತು ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಗಾಡಿ ಸಾಕ್ಷಿ ಇವತ್ತು ನಮ್ಮ ಕುಡಿಕಲ್ ಸ್ಟೇಷನ್ಗೆ ಕರ್ಕೊಂಡು ಹಾಕಿದ್ದೀವಿ. ಅದೇ ತರ ಇಲ್ಲಿ ಯಾವುದು ಕ್ರಮ ಜರುಗಿಸ್ತಾರೆ ಅಂತೇಳಿ ಇವಾಗ ನಾವು ಕಾಯ್ದು ನೋಡ್ತಾ ಇದ್ದೀವಿ. ಇನ್ನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿಲ್ಲ. ಮುಂದಿನ ನಂತರ ಇದು ಮಾಹಿತಿ ತಗೊಂಡು ಇವಾಗ ರಾಜ್ಯವರು ಕೂಡ ವೆರಿಫೈ ಮಾಡಿದ್ದಾರೆ ಗಾಡಿಗೆ. ಇದು ಮುಂದಿನ ಕ್ರಮನ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾದ ವೀರ್ ಮುನಿಯಪ್ಪನವರು ಕೊಡ್ತಾ ಇದ್ದೀವಿ. ಯಾವ ರೀತಿ ಕ್ರಮನ ಜರುಗಿಸಿ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಂಬಿಕೆಯಿಂದ. ಹಾಗೆ ಇಲ್ಲಿ ಒಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ಅಧಿಕಾರಿಗಳು ಈ ಒಂದು ಲಾರಿ ವಿಚಾರದಲ್ಲಿ ಕಡಿವಾಣ ಹಾಕಬೇಕು. ಒಂದಲ್ಲ, ಸಾವಿರಾರು ಲಾರಿಗಳು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇದು ಕಡಿವಾಣ ಹಾಕುವಂತ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ರೈತ ಪರ್ವ ಜಿಲ್ಲಾಧ್ಯಕ್ಷ ತುಮಕೂರು ಮುನಿಯಪ್ಪ ಅಂತ ಮಾತಾಡೋದು. ಇವತ್ತು ನಮ್ಮ ಕಾರ್ಯಕರ್ತರು ತುಮಕೂರಲ್ಲಿ ಪಂಚಾಯತಿ ವೈಸ್ ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಸದಸ್ಯರಿದ್ದಾರೆ, ಸಂಘದ ಸದಸ್ಯರಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮಗೆ ಸರ್ಕಾರಕ್ಕೆ ಒಂದು ಹಣ ಬರುವಂತದ್ದು ಇವತ್ತು ಮಾಡಿದ್ದಾರೆ. ಏನು ವಿಚಾರ ಅಂದ್ರೆ, ಇವತ್ತು ಇದು ಗಾಡಿ 35 ಟನ್ 31ರಿಂದ 35 ಟನ್ ಒಳಗೆ ಏನೇ ಒಂದಿದ್ರು ಹೊಡಿಬೇಕಾದಂಥದ್ದು. ಅಂತರಲ್ಲಿ ಇವರು ಒಂದು 300-400 ಕಿಲೋಮೀಟರಿಂದ 55-60 ಟನ್ ಹಾಕೊಂಡು ಹೊಡಿತಾರೆ. ನಾಳೆ ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಸೈಡ್ ಅಮ್ಮ ಆಗ್ಬೋದು, ಇನ್ನೊಂದು ಆಗ್ಬೋದು, ಯಾರು ಹೊಣೆ ಆಗ್ತಾರೆ? ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಕೊತಾ, ನಮ್ಮ ಕಾರ್ಯಕರ್ತರು ನಮ್ಮ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನ ಇದೇ ರೀತಿ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ತೀನಿ.